ಇವಾಗ ನೀವು ಒಂದು ತಿಂಗಳಿಗೆ 5ರಿಂದ 6 kg ವೆಯ್ಟ್ ಲಾಸ್ ಆಗಬೇಕಂದ್ರೆ ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ನಿಮ್ಮ ರಕ್ತದಲ್ಲಿರೋ ಗ್ಲೂಕೋಸ್ ಖರ್ಚಾಗಬೇಕು ಫಸ್ಟ್. ಅದಾದಮೇಲೆ ನಿಮ್ಮ ಮಸಲ್ಸು ಮತ್ತು ನಿಮ್ಮ ಲಿವರಲ್ಲಿ ಕೂತಿರೋಂಥ ಗ್ಲೈಕೋಜನ್ ಖರ್ಚಾಗಬೇಕು. ಅದಾದಮೇಲೆ ನಿಮ್ಮ ಬಾಡಿಲಿರೋಂಥ ಫ್ಯಾಟ್ ಖರ್ಚಾಗಬೇಕು. ಇದು ಪ್ರತಿದಿನ ಆದರೆ ನಿಮ್ಮ ಬಾಡಿ ಒಂದು ದಿನಕ್ಕೆ 300ರಿಂದ 400 ಗ್ರಾಮು ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದು ವೆಯ್ಟ್ ಲಾಸ್ ಆಗಬೇಕಂದ್ರೆ ನೀವು ಬೆಳಗ್ಗೆ ತಿನ್ನೋ ತಿಂಡಿ ಇದೆಯಲ್ವಾ, ಆ ತಿಂಡಿಯಿಂದಾಗಿ ನಿಮ್ಮ ರಕ್ತದಲ್ಲಿರೋ ಗ್ಲೂಕೋಸ್ ಖರ್ಚಾಗಬೇಕು. ನೀವು ಮಧ್ಯಾಹ್ನ ಏನು ಆಹಾರ ತಿಂತೀರಾ, ಈ ಆಹಾರದಿಂದಾಗಿ ನಿಮ್ಮ ಮಸಲ್ಸು ಮತ್ತು ಲಿವರಲ್ಲಿ ಇರೋಂಥ ಗ್ಲೈಕೋಜನ್ ಖರ್ಚಾಗಬೇಕು. ನೀವು ರಾತ್ರಿ ಏನು ಆಹಾರ ತಿಂತೀರಲ್ವ, ಆ ಆಹಾರದಿಂದಾಗಿ ನಿಮ್ಮ ಫ್ಯಾಟ್ ಖರ್ಚಾಗಬೇಕು. ನೀವು ಆಹಾರ ತಿನ್ನಬೇಕು, ಆದರೆ ಗ್ಲೂಕೋಸ್, ಗ್ಲೈಕೋಜನ್, ಫ್ಯಾಟ್ ಟೈಮ್ ಟು ಟೈಮ್ ಖರ್ಚಾದರೆ ಒಂದು ತಿಂಗಳಿಗೆ 5ರಿಂದ 6 kg ವೆಯ್ಟ್ ಲಾಸ್ ಆಗ್ತೀರ. ಅದು ತಿಳ್ಕೊಬೇಕಂದ್ರೆ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ ನಾನು ಕನ್ಸಲ್ಟ್ ಮಾಡಿದರೆ ನಿಮಗೆ ಅದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ.